ಒಂದೇ ಸಿರಿಧಾನ್ಯನ ಸತತವಾಗಿ ಬಳಸಬಾರ್ದು ಅಂತ ನೀವು ಹೇಳಿದ್ರಿ. ಇವಾಗ ಸೀಸನಲ್ ವೈಸ್ ಅಂದ್ರೆ ಇವಾಗ ಒಂದು ಸೀಸನ್ಗೆ ಸಿರಿಧಾನ್ಯ ಆಗಲ್ಲ, ಮತ್ತೊಂದು ಸೀಸನ್ಗೆ ಸಿರಿಧಾನ್ಯ ಸೂಕ್ತ ಅನ್ನೋ ಮಾತು ನಿಜಾನ ಸುಳ್ಳ, ಏನು ಹೇಳ್ತೀರಿ? ಅದೂ ಸುಳ್ಳೆ. ಅಂದರೆ ನಾನು ಹೇಳ್ದಂಗೆ ಸತತವಾಗಿ ಸಿರಿಧಾನ್ಯಗಳನ್ನ ಒಂದಾದ ಮೇಲೆ ಒಂದು ಅಂದರೆ ಒಂದೇ ಬಳಸೋದು ಯಾವ ಹಂತದಲ್ಲೂ ಯಾವ ಸಮಯದಲ್ಲೂ ಒಳ್ಳೆಯದಲ್ಲ. ಓಕೆ. ಅಂದರೆ ನೀವು ನವಣೆ ಇಷ್ಟ ಆಯಿತು ಅಂತ ಬರೀ ನವಣೆ ತಿಂತಾ ಇರೋದು ಸರಿ ಇಲ್ಲ. ನನಗೆ ಊದಲು ತುಂಬ ಖುಷಿ ಆಯಿತು ಅಂತ ಊದಲು ಚಿತ್ರಾನ್ನ, ಊದಲು ಪಾಯಸ, ಊದಲು ಎಲ್ಲ ಮಾಡಿಕೊಂಡು ವಾರಗಟ್ಟಲೆ ತಿನ್ನೋದು ಸರಿಯಾದ ಕ್ರಮ ಅಲ್ಲ. ಸೊ 2 ದಿವಸ ಊದಲು, ಅಥವಾ ಈಗ ನನಗೆ ನವಣೆ ಸಿಕ್ತು ಒಂದು ವಾರ ನವಣೆ ತಿಂತೀವಿ, ಇಲ್ಲ ಊದಲು ಸಿಕ್ತು ಒಂದು ವಾರ ಊದಲು ತಿಂತೀವಿ, ಆರ್ಕ ಸಿಕ್ತು ಒಂದು ವಾರ ಆರ್ಕ ಸಿಗ್ಲಿಲ್ಲ ಸಾಮೆ ತಿಂತೀವಿ, ನೋ ಪ್ರಾಬ್ಲಮ್. ಆದರೆ ಆರ್ಕ ಸಿಗ್ಲಿಲ್ಲ ಅಂತ ಪೂರ್ತಿ ಆರ್ಕವನ್ನ ತಿಂದೇ ಇರೋದು ತೊಂದರೆ ಆಗುತ್ತೆ. ಓಕೆ. ಸೊ ಇನ್ನು ಎಲ್ಲಾ ಸಿರಿಧಾನ್ಯಗಳು ಕೂಡ ಆರೋಗ್ಯ ವೃದ್ಧಿಸುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ಬಿಟ್ಟು ಎಲ್ಲವನ್ನೂ ಮಿಕ್ಸ್ ಮಾಡಿಕೊಂಡು ಮಾಡುವಂತ ಒಂದು ಐಡಿಯಾ ಕೂಡ ಬಂದಿರುತ್ತೆ. ಆಬ್ವಿಯಸ್ಲಿ ತುಂಬಾ ಜನಕ್ಕೆ ಬಂದಿದೆ ನಮ್ಮ ವೀಕ್ಷಕರಿಗೆ. ಇದು ಎಷ್ಟು ಮಟ್ಟಿಗೆ ಸರಿ ಅಂತ? ಮಿಕ್ಸ್ಡ್ ಗ್ರೈನ್ ಅಥವಾ ಮಲ್ಟಿ ಗ್ರೈನ್ ಎನರ್ಜಿ ಬೂಸ್ಟರ್ಸ್ ಇವೆಲ್ಲ ವಾಣಿಜ್ಯೀಕರಣದ ಒಂದು ರೂಪಾಂತರಗಳು. ಈ ಕಾಕ್ಟೇಲ್ ಆಫ್ ಸಿರಿಧಾನ್ಯವನ್ನ ಟ್ರೈ ಮಾಡೋದಕ್ಕಿಂತ ಮುಂಚೆ ನಾವು ಏನು ಮಾಡಬೇಕು ಅಂತ ಅದು ಸರಿಯಾದ ಕ್ರಮ ಅಲ್ಲ. ಯಾಕಂದ್ರೆ ನಾನು ಮತ್ತೆ ವೀಕ್ಷಕರಿಗೆ ಬಯಸೋದೇನೆಂದ್ರೆ, ಈಗ ಅಕ್ಕಿ ಆರ್ಕದಲ್ಲಿ 9% ಫೈಬರ್ ಅಂತ ಏನಿದೆ ನಾರಿನ ಅಂಶ, ಅದು ಬರೀ ಪ್ರಮಾಣ ಅಲ್ಲ. ಆರ್ಕ ನಾರಿನ ಅಂಶದಲ್ಲಿ ಒಂದು ಗುಣತತ್ವ ಇದೆ. ಆ ಗುಣತತ್ವ ಏನು ಅಂದರೆ, ನಮ್ಮ ದೇಹದಲ್ಲಿ ಮೂಲೆ ಮಜ್ಜೆಯನ್ನು, ರಕ್ತ ಎಲ್ಲಿ ವೃದ್ಧಿ ಆಗತ್ತೆ, ರಕ್ತ ಎಲ್ಲಿ ಉತ್ಪಾದನೆ ಆಗತ್ತೆ, ಈ ರೋಗ ನಿರೋಧಕ ಶಕ್ತಿಯಲ್ಲಿ ಉತ್ಪಾದನೆ ಆಗತ್ತೆ, ಅಲ್ಲಿ ಮಲತ್ವವನ್ನು ನಿರ್ಮಲ ಮಾಡೋ ಗುಣ ಇದೆ. ಅದೇ ರೀತಿ ನವಣೆ ಅಕ್ಕಿಯಲ್ಲಿ ಅಥವಾ ಕೊರಲೆ ಅಕ್ಕಿ, 2 ಅಕ್ಕಿಯಲ್ಲಿ ನಿಮ್ಮ ನರನಾಡಿಗಳನ್ನು, ನ್ಯೂರಾನ್ಸ್ ಅನ್ನ ಶುದ್ಧ ಮಾಡೋ ಗುಣ ಇದೆ. ಸಾಮೆ ಅಕ್ಕಿಯಲ್ಲಿ ನಿಮ್ಮ ಜನನಾಂಗಗಳನ್ನು, ಅದು ಗರ್ಭಕೋಶ ಆಗಿರ್ಬೋದು, ಅಂಡಾಣುಗಳಾಗಿರ್ಬೋದು, ಅಥವಾ ವೀರ್ಯಕಣಗಳನ್ನು ಉತ್ಪಾದನೆ ಮಾಡೋ ಬೀಜಾಣುಗಳನ್ನು, ಅದನ್ನು ಶುದ್ಧ ಮಾಡೋ ಗುಣ ಇದೆ. ಊದಲಲ್ಲಿ ನಿಮ್ಮ ಮೃದು ಅಂಗಗಳನ್ನು ಒಳಗಡೆ, ಅದು ಮೂತ್ರಪಿಂಡ ಇರ್ಬೋದು, ಯಕೃತ್ ಇರ್ಬೋದು, ಅಥವಾ ಮೇದುಜೀಕಾರಂಗ ಇರ್ಬೋದು, ಅಥವಾ ಪ್ಲೀಹ ಇರ್ಬೋದು, ಇಂಥ ಅಂಗಗಳನ್ನು ಶುದ್ಧ ಮಾಡೋ ಗುಣವಿದೆ. ಕೊರಲೆಯಲ್ಲಿ ನಿಮ್ಮ ಪಚನನಾಳವನ್ನಾನೆ, ಇನ್ಫ್ಯಾಕ್ಟ್ ನನ್ನ ಲೆಕ್ಕಾಚಾರದಲ್ಲಿ ಇಡೀ ಅಂಗಗಳನ್ನು ಶುದ್ಧ ಮಾಡುವ ಗುಣ ಕೊರಲೆಯಲ್ಲಿ ಇದೆ. ಅಂದರೆ ನಾವೀಗ ಮಿಕ್ಸ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ, ಮಿಶ್ರಣ ಮಾಡ್ತೀವಿ ಅಂತ ಅಂದರೆ, ನೀವು ಒಂದು ಹೊತ್ತಿಗೆ ಇಷ್ಟೇ ತಿನ್ನಕ್ಕಾಗೋದು. 100 ಗ್ರಾಮು 100 ಗ್ರಾಮಲ್ಲಿ ಈಗ 5 ಅಂಶ ಇದೆ. 20 ಗ್ರಾಮ್ ಇದೆ, 20 ಗ್ರಾಮ್ ಇದೆ, 20 ಗ್ರಾಮ್, 20 ಗ್ರಾಮ್, 20 ಗ್ರಾಮ್. ಈಗ ನಿಮ್ಮ ರಕ್ತ ಶುದ್ಧ ಆಗಬೇಕು ಅಂದರೆ ಒಂದು 100 ಗ್ರಾಮ್ ಅಷ್ಟು ಆರ್ಕ ಅಕ್ಕಿ ನಾರಿನ ಅಂಶ ಬೇಕಾಗುತ್ತೆ. ಆದರೆ ನೀವೇನು ಕೊಡ್ತಾ ಇದ್ದೀರಾ? 20 ಗ್ರಾಮ್. ಸೊ ಅದು ಪ್ರಾಸೆಸ್ ಆಗೋಷ್ಟಿಗೆ ನಿಮ್ಮ ರಕ್ತ ಶುದ್ಧಿ ಆಗೋದಿಲ್ಲ. ಮಿಕ್ಸ್ ಮಾಡಿರೋದ್ರಿಂದ ನರನಾಡಿಗಳು ಶುದ್ಧಿ ಆಗೋದಿಲ್ಲ, ಮೃದು ಅಂಗಗಳು ಶುದ್ಧಿ ಆಗೋದಿಲ್ಲ, ಜನನಾಂಗಗಳು ಶುದ್ಧಿ ಆಗೋದಿಲ್ಲ. ಅಂದರೆ ಏನು, ನೀವು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಲ್ಟಿಗ್ರೈನು ಮಿಕ್ಸು ಅಂತ ಏನು ಈ ವಾಣಿಜ್ಯೀಕರಣದ ಒತ್ತಡಗಳಿಂದ ತಿನ್ನಕ್ಕೆ ಹೊರಡ್ತೀರಾ, ವಾಟ್ ಆರ್ ಯು ಡೂಯಿಂಗ್? ಯು ಆರ್ ನಾಟ್ ಕ್ಲೀನಿಂಗ್ ಅಪ್ ಎನಿ ಪಾರ್ಟ್ ಆಫ್ ಯುವರ್ ಬಾಡಿ. ಅಂದರೆ ಶುದ್ಧತ್ವ ಅಥವಾ ನಿರ್ಮಲತ್ವವನ್ನು ನೀವು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತಿನ್ನೋದ್ರಲ್ಲಿ ಆಗೋದಿಲ್ಲ. ಅಂದರೆ ನಾವು ಬಿಡಿಸಿ ಈ ಧಾನ್ಯಗಳನ್ನು ಒಂದೊಂದಾಗಿ ತಿಂದಾಗ, ಆರ್ಕ 1-2 ದಿವಸ ತಿಂತೀರ, ನಿಮ್ಮ ರಕ್ತ ಶುದ್ಧಿ ಆಯಿತು, ನಿಮ್ಮ ಮೂಲೆ ಮಜ್ಜೆ ಶುದ್ಧಿ ಆಯಿತು. ಇನ್ನೊಂದು 2 ದಿವಸ ನವಣೆ ತಿಂತೀರ, ಆವಾಗ ನಿಮ್ಮ ನರನಾಡಿಗಳೆಲ್ಲ ಶುದ್ಧ ಆಗುತ್ತೆ. ಇನ್ನೊಂದು ದಿವಸ ಊದಲು ತಿಂತೀರ 2 ದಿವಸ, ಅವಾಗ ಒಳಗಡೆ ಇರೋ ಯಕೃತ್ತು, ಮೇದುಜೀಕಾರಂಗ ಇವೆಲ್ಲ ಶುದ್ಧ ಆಗ್ತವೆ. ಅಂದರೆ ಒಂದೊಂದಾಗಿ ತಿನ್ನೋದ್ರಿಂದ ನಮ್ಮ ದೇಹದಲ್ಲಿದ್ದ ಎಲ್ಲ ಅಂಶಗಳನ್ನು ಒಂದು ವಾರದಲ್ಲಿ ಶುದ್ಧ ಮಾಡ್ಕೊಳ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಅಂದರೆ ಬಿಡಿಯಾಗಿ ಒಂದೊಂದಾಗಿ ತಿನ್ನೋದ್ರಿಂದ ನಮಗೆ ಅತಿ ಹೆಚ್ಚಾಗಿ ಆರೋಗ್ಯಕರವಾದ ಅಂಶಗಳು ದೇಹಕ್ಕೆ ಸಿಗ್ತವೆ. ಸರ್, ಹಾಗೇನೆ ಇತ್ತೀಚಿನ ದಿನದಲ್ಲಿ ಈ ಥೈರಾಯ್ಡ್ ಸಮಸ್ಯೆ ನಾವು ಹೆಚ್ಚಾಗಿ ಕಾಣ್ತಾ ಇದ್ದೀವಿ. ಥೈರಾಯ್ಡ್ ಗ್ರಂಥಿಯಲ್ಲಿ ಏರುಪೇರಾಗುವಂಥದ್ದು, ಹೈಪೋಥೈರಾಯ್ಡಿಸಮ್ನ ಹೆಚ್ಚಾಗಿ ನೋಡ್ತಾ ಇದ್ದೀವಿ. ಕೆಲವರಲ್ಲಿ ಹೈಪರ್ ಥೈರಾಯ್ಡಿಸಮ್ ಕೂಡ ಇದೆ. ಮಹಿಳೆಯರು ಹೆಚ್ಚಾಗಿ ಒಂದು ಥೈರಾಯ್ಡ್ ಗ್ರಂಥಿ ಏರುಪೇರಿಗೆ ಅವರು ಸಫರ್ ಆಗ್ತಾ ಇದ್ದಾರೆ ಇದರಿಂದ. ಸೊ ಇವಾಗ ಒಂದು ಕನ್ಫ್ಯೂಷನ್ ಏನು ಅಂತ ಹೇಳಿದ್ರೆ, ಥೈರಾಯ್ಡ್ ಸಮಸ್ಯೆ ಇರೋರು ಯಾವ ಒಂದು ಸಿರಿಧಾನ್ಯವನ್ನು ಬಳಸಬೇಕು ಅಂತ ನಮ್ಮ ವೀಕ್ಷಕರಿರ್ತಕ್ಕಂಥ ಒಂದು ಪ್ರಶ್ನೆ ಮತ್ತೆ ಕನ್ಫ್ಯೂಷನ್. ಹಾಗೇನೆ ಮಿಲೆಟ್ಸ್ ಅನ್ನ ಥೈರಾಯ್ಡ್ ಇರ್ತಕ್ಕಂಥವ್ರು ಬಳಸಬಾರ್ದು, ಅದು ಅದನ್ನ ಟ್ರಿಗರ್ ಮಾಡುತ್ತೆ ಮತ್ತೆ ಹೆಚ್ಚಾಗುತ್ತೆ ಅಂತ ಒಂದು ಇನ್ಫಾರ್ಮೇಶನ್ ಸಿಗ್ತಾ ಇದೆ. ಈ ರೀತಿ ಸಾರಾಂಶ ಕೊಡುವ ಕೆಲವು ಆರ್ಟಿಕಲ್ಸು ಈ
ಸೋಷಿಯಲ್ ಮೀಡಿಯಾ ಈ ಜಾಲತಾಣಗಳಲ್ಲಿ ಓಡಾಡ್ತಾ ಇದೆ. ಎಸ್ ಸೊ ಥೈರಾಯ್ಡ್ ಅದು ಮುಖ್ಯವಾಗಿ ಅದರ ಆರ್ಟಿಕಲ್ ಏನು ಹೇಳುತ್ತೆ ಅಂದರೆ 1995-99 ಅಲ್ಲಿ ಎಲ್ಲೋ ಆಫ್ರಿಕಾದಲ್ಲಿ ಫೋನಿ ಮಿಲೆಟ್ ಅಂತ ಒಂದಿದೆ, ಓಕೆ ಪರ್ಲ್ ಮಿಲೆಟ್ ಅಂದರೆ ಸಜ್ಜೆ. ಆ ಎರಡು ತಿಂದಾಗ ಒಂದು 8-10 ಜನಕ್ಕೆ, ಇನ್ಫ್ಯಾಕ್ಟ್ ಅದು ಥೈರಾಯ್ಡ್ ಪ್ರಾಬ್ಲಮ್ ಅಲ್ಲ, ಅದು ಓಕೆ ಗಾಯ್ಟ್ರಜನಸ್ ಅಂತಾರೆ, ಅಂದರೆ ಗಡ್ಡೆಗಳು ಬರ್ತವೆ ಇಲ್ಲಿ ಗಂಟಲಲ್ಲಿ ಗಂಟುಗಳಲ್ಲಿ. ಥೈರಾಯ್ಡ್ ಮೇಲೆ ಇರ್ಬೋದು ಅಥವಾ ಸುತ್ತಮುತ್ತಲೂ ಇರ್ಬೋದು, ಅದನ್ನು ಗಾಯ್ಟರ್ ಅಂತಾರೆ. ಓಕೆ ಅದ್ರ ಕೆಲವು ಸತಿ ಮುಖ್ಯವಾಗಿ ಬರೋದು ಈ ಅಯೋಡಿನ್ ಅಂಶ ಏರುಪೇರು ಆಗಿರೋದ್ರಿಂದಾನು ಬರುತ್ತೆ ಅದು. ಇನ್ಫ್ಯಾಕ್ಟ್ ದಟ್ಸ್ ದ ಮೇನ್ ರೀಸನ್. ಓಕೆ ಸೊ ಆ ಆರ್ಟಿಕಲಲ್ಲಿ ಆ 8 ಜನ ಅವರು ಮಾಂಸ ತಿಂದವ್ರು ಇರ್ಬೋದು ಅಥವಾ ಸಿಗರೇಟ್ ಸೇದಿದವರು, ಹೆಂಡ ಕುಡಿತಾ ಇರೋರು, ಅದನ್ನೆಲ್ಲ ಏನು ಲೆಕ್ಕಾಚಾರಕ್ಕೆ ತಗೊಳ್ಳದೆ ಈ 2 ಮಿಲ್ಲೆಟ್ ಅಂತ, ಮಿಲ್ಲೆಟ್ ಅಂದರೆ ನಾನು ಹೇಳಿದ್ನಲ್ಲ ಮೊದಲನೇ ಅಂಶದಲ್ಲೇ ಹೇಳಿದ್ದೀನಿ, ಮಿಲ್ಲೆಟ್ಸ್ ಅಂದರೆ ಇವೆಲ್ಲ ಮಿಲ್ಲೆಟ್ಸೇ. ಓಕೆ ಸೊ ನಾವು ಮಾತಾಡ್ತಾ ಇರೋದು ಸಿರಿಧಾನ್ಯಗಳು, ಅದರ ಬಗ್ಗೆ ಈ ಆರ್ಟಿಕಲಲ್ಲಿ ಏನು ಇಲ್ಲ, ಅಂಶನೇ ಇಲ್ಲ. ಇನ್ಫ್ಯಾಕ್ಟ್ ನಾವು ತದ್ವಿರುದ್ಧವಾಗಿ ಸಾಮೆ ಅಕ್ಕಿ, ಆರ್ಕ ಅಕ್ಕಿ, ಕೊರ್ಲೆ ಅಕ್ಕಿ ತಿನ್ನಿಸಿ ನೂರಾರು ಜನಕ್ಕೆ ಈ ಥೈರಾಯ್ಡ್ ಪ್ರಾಬ್ಲಮ್ ಅಂದರೆ ನಿರ್ನಾಳ ಗ್ರಂಥಿ T3, T4, TSH ಅಂತ ಕೆಲವು ಹಾರ್ಮೋನ್ಗಳನ್ನು ನಿರ್ನಾಳ ಗ್ರಂಥಿ ರಕ್ತಕ್ಕೆ ಬಿಡುಗಡೆ ಮಾಡುತ್ತೆ. ಅದು ಅಂಶ ಹೆಚ್ಚಾದರೆ ಕಮ್ಮಿ ಆದರೆ ಈ ಹೈಪರ್ ಅಂತ ತೊಂದರೆಗಳು ಬರ್ತವೆ. ಸೊ ಆ ಅಂಶಗಳು ಬಂದಾಗ ತುಂಬ ಜನಕ್ಕೆ ಏನಾಗುತ್ತೆ ಅಂದರೆ ಮೈ ನೀರು ಅಂಶ ಹೆಚ್ಚಾಗೋದು, ನಿದ್ದೆ ಹೆಚ್ಚಾಗಿ ಬರೋದು ಅಥವಾ ನಿದ್ದೆ ಬರದೇ ಇರೋದು, ಕೂದಲು ಉದುರೋದು, ಈ ರೀತಿ ಪ್ರಾಬ್ಲಮ್ಸ್ ಅನ್ನ ಥೈರಾಯ್ಡ್ ಸಂಬಂಧಪಡಿಸಿದ್ದ ಪ್ರಾಬ್ಲಮ್ ಅಂತಾರೆ. ಅಫ್ಕೋರ್ಸ್ ಅದಕ್ಕೆ ಮೂಲಭೂತವಾದ ಕಾರಣ ಇನ್ನೊಂದಿದೆ, ಎಮೋಷನಲ್ ಕಂಟೆಂಟು ಅಥವಾ ಅಸಮಾಧಾನಕರ ಅಂಶಗಳು ಜೀವನದಲ್ಲಿ ಹೆಚ್ಚಾದಾಗಲೂ ಥೈರಾಯ್ಡ್ ಏರುಪೇರು ಆಗೋ ಒಂದು ಕ್ರಮ ಇದೆ. ಅವೆಲ್ಲ ಒಂದು ಪಕ್ಕಕ್ಕೆ ಇಟ್ಟು ಸಿರಿಧಾನ್ಯಗಳು ತಿನ್ನೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ ಅನ್ನೋದು ಮೂರ್ಖತನ. ಅಬ್ಸಲ್ಯೂಟ್ಲಿ ನೋ ಒನ್ ಕ್ಯಾನ್ ಅಗ್ರಿ ವಿತ್ ದಟ್. ಆ್ಯಂಡ್ ಇನ್ಫ್ಯಾಕ್ಟ್ ಆಪೋಸಿಟ್ ಆಗಿ ತದ್ವಿರುದ್ಧವಾಗಿ ತುಂಬ ಜನ TSH ಪ್ರಾಬ್ಲಮ್ ತೊಂದರೆಗಳು ಇರೋರಿಗೆ ಸಾಮೆ ಅಕ್ಕಿ ಮತ್ತು ಆರ್ಕ ಅಕ್ಕಿ, ಕೊರ್ಲೆ ಅಕ್ಕಿ ತಿನ್ನಿಸಿ ನಾವು ನೂರಾರು ಜನಕ್ಕೆ ವಾಸಿ ಮಾಡಿದ್ದೀವಿ ಅಂದರೆ ಏನು, 6 ತಿಂಗಳು 8 ತಿಂಗಳು ಆದಮೇಲೆ ಮತ್ತೆ ಔಷಧಿಗಳೇನು ಬೇಕಾಗಿಲ್ಲ, ಆರಾಮಾಗಿ ಜೀವನ ಮಾಡ್ಬೋದು. ಅಂದರೆ ಈ ಸಿರಿಧಾನ್ಯಗಳನ್ನು ತಿನ್ನೋದ್ರಿಂದ ಈ ರೋಗಗಳು ಸಂಪೂರ್ಣವಾಗಿ ವಾಸಿ ಆಗ್ತವೆ ಹೊರತು ಬಂದು ನಿಮ್ಮ ಮೈಗೆ ಸೇರ್ಕೊಳ್ತೇವೆ ಅನ್ನೋದು ತಪ್ಪು.